ಹಲೋ ಫುಡೀಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೂ ಜೀನಿ ಪೌಡ್ರನ್ನ ಯೂಸ್ ಮಾಡಿಕೊಂಡು ಒಂದನ್ನು ಸ್ಪೆಷಲ್ಲಾಗಿ ಹೆಲ್ತಿ ಲಾಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ಇಲ್ಲಿ ನಾನು ಜೀನಿ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಫಸ್ಟು ಜೀನಿ ಪೌಡರ್ ಮತ್ತು ಗಸಗಸೆ, ರವೆ, ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀವು ಬೇರೆ ಥರ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಫಸ್ಟಿಗೆ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನಾನು ಮತ್ತು ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ರವೆನ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡಿದ್ದೀನಿ ಲೈಟಾಗಿ. ಇದೆಲ್ಲನ ಚೆನ್ನಾಗಿ ಗಂಟಿಲ್ದಂಗೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬೆಲ್ಲನ ಬಿಸಿನೀರಲ್ಲಿ ಮಾಡಿಬಿಟ್ಟು ಒಂದೆಳೆ ಪಾಕನ ತೆಕ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪನೇ ಈ ಪೌಡ್ರಿಗೆ ಮಿಕ್ಸ್ ಮಾಡ್ಕೊತ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸುತ್ತಲೂ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಮೆಜರ್ಮೆಂಟ್ ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ತುಂಬ ತೆಳ್ಳಾದರೆ ನಮಗೆ ಲಾಡು ಕನ್ಸಿಸ್ಟೆನ್ಸಿ ಬರಲ್ಲ. ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಲಾಸ್ಟಿಗೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ಕೂಡ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಸದ್ಯಕ್ಕೆ ಮನೆಯಲ್ಲಿ ಏನಿದೆ ಅಷ್ಟರಲ್ಲಿ ಮಾತ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆದರೂ ಲಾಡು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆನೂ ಕೂಡ ತುಂಬುತ್ತೆ. ಮಕ್ಕಳಿಗೆ ಸ್ಕೂಲ್ಗೆಲ್ಲ ಬಾಕ್ಸಿಗೆ ಕಳಿಸ್ಬೇಕಾಗುತ್ತೆ. ಸೊ ಜಂಕ್ ಫುಡ್ಗಿನ್ನ ಬೆಸ್ಟು ಈ ಥರ ಮಾಡಿ ಹಾಕೋದು ಚೆನ್ನಾಗಿರುತ್ತೆ. ಈಗ ಬರೀ ಡ್ರೈ ಫ್ರೂಟ್ಸಿಂದ, ಡೇಟ್ಸಿಂದ ತುಂಬ ಮಾಡಿರ್ತೀವಲ್ವ, ಅದು ಓಕೆ. ಬಟ್ ಇದು ಒಂಥರ ಸ್ಪೆಷಲಾಗಿ ಜೀನಿ ಕೆಲವೊಂದು ಮಕ್ಕಳು ಕೂಡ ಕುಡಿಯಲ್ಲ, ಒಂಥರ ಗಂಜಿ ಥರ ಇರುತ್ತೆ. ಅದರಿಂದ ನಾನು ಈ ಥರ ಸ್ಪೆಷಲಾಗಿ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನೋಡ್ತಾ ಇರ್ಬೋದು, ಇದೆಲ್ಲ ಹಾಕ್ಬಿಟ್ಟು ನಾನು ಉಂಡೆ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಹಾಕೋಬೇಕು ನೋಡಿ. ನೀಟಾಗಿ ಉಂಡೆ ಕಟ್ಟೋಕ್ಕೆ ಆಗ್ತಿಲ್ಲ ಅದು. ಅದರಿಂದ ಈಗ ಇರೋದು ಆ ಪಾಕ ಫುಲ್ಲು ಹಾಕ್ಕೊಂಡು ನೀಟಾಗಿ ಉಂಡೆ ಮಾಡೋಣ. ಇಲ್ಲಿ ನಾನು ಒಂದು 100 ಗ್ರಾಮಷ್ಟು ಅಷ್ಟೇ ಬೆಲ್ಲ ತೊಗೊಂಡಿರೋದು. ಫುಲ್ಲು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಲ್ಲದ ಪಾಕ ಹಾಕ್ಕೊಂಡು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ನ್ಯಾಚುರಲ್ ಸ್ವೀಟ್ಸ್ ಆಗಿರೋದ್ರಿಂದ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಟ್ಟರೆ ಮಾತ್ರ ನನಗೆ ಗೊತ್ತಾಗುತ್ತೆ. ಸೊ ಗೊತ್ತಲ್ಲ, ನಾನು ಲೈಕ್ ಮಾಡಿ. ಹಾಗೆ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಏನು ವೆಯ್ಟ್ ಲಾಸ್ಗಾಗಲಿ ಮತ್ತೊಂದಕ್ಕಾಗಲಿ ಏನು ಆ ಥರ ಪ್ರಾಬ್ಲಮ್ ಇರಲ್ಲ. ಆರಾಮಾಗಿ ಎಲ್ಲರೂ ತಿನ್ಬೋದು. ನೋಡ್ತಾ ಇರ್ಬೋದು ಈಗ ನೀವು. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಅದು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಕೈಗೆಲ್ಲ ಅಂಟ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಲಾಸ್ಟಲ್ಲಿ ನಾವು ಅದನ್ನು ನೀಟಾಗಿ ಒಂದು ಸ್ಪೂನ್ಸಲ್ಲೋ ಅಥವಾ ನೈಫಲ್ಲೋ ತಗೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಈಗ ಲಾಡು ನೋಡಿ ಎಷ್ಟೊಂದು ಮಾಡಿಟ್ಟಿದ್ದೀನಿ. ಆಲ್ರೆಡಿ ರೆಡಿ ಆಗಿದೆ. ಲಾಸ್ಟಿಗೆ ನಾನು ಕೊಬ್ಬರಿ ಇರಲಿಲ್ಲ ಅಂದ್ಬಿಟ್ಟು ಗಸಗಸೆನ ಸ್ವಲ್ಪನೇ ವೆಟ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇರೋವಂಥ ಪದಾರ್ಥದಿಂದ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕು ಕಮೆಂಟ್ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ಬರ್ತೀನಿ.